ಇವತ್ತು ಸುಮಾರು ನಮ್ಮ ಮುಖಂಡರ ಖಾಸಗಿ ಕಾರ್ಯಕ್ರಮಗಳು, ಮದಲಕೋಟೆಯಲ್ಲಿ ಶಾಲಾ ಕಟ್ಟಡದ ಉದ್ಘಾಟನೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಣ್ಯಸ್ಮರಣೆ ಮತ್ತು ವಿಕಲಚೇತನರಿಗೆ ಮತ್ತು ಅಂಗವಿಕಲರಿಗೆ ದ್ವಿಚಕ್ರ ವಾಹನ ವಿತರಣೆಯನ್ನು ಕಾರ್ಯಕ್ರಮವನ್ನು ಈಗ ಮಾಡಬೇಕು. ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಮುಗಿಸಿ ಇವತ್ತು ಕೊನೆ ಅಂತಿಮ ಘಟ್ಟಕ್ಕೆ ಬಂದಿದ್ದೇನೆ. ದಿನನಿತ್ಯದ ನನಗೆ ಒಂದು ಜೀವನದ ಭಾಗ ಈ ಕೆಲಸ ಮಾಡ್ತಕ್ಕಂಥದ್ದು. ಹಾಗಾಗಿ ಅದನ್ನು ಮುಂದುವರಿಸ್ತಾ ಇದ್ದೀನಿ. ಸರ್, ಅಂಬೇಡ್ಕರ್ ಪುಷ್ಪ ನಮನ ಮಾಡಿ ವಿಶೇಷವಾಗಿ ಸಮಸ್ಯೆಗಳನ್ನು ಕೂಡ ಕೇಳಿದ್ದೀರಾ, ಏನು ಹೇಳಕ್ಕೆ ಬಯಸ್ತೀರಾ ಸರ್? ಅಂಬೇಡ್ಕರ್ ಅವರು ಪರಿನಿರ್ವಾಣ ಹೊಂದದಂಥ ದಿನದಲ್ಲಿ ಆಶಾ ಕಾರ್ಯಕರ್ತರು ಮತ್ತು ತಾಲೂಕಿನ ವಿವಿಧ ಸಂಘಟನೆಗಳ ಮುಖಂಡರು ಹಲವಾರು ರೀತಿಯ ಸಮಸ್ಯೆಯನ್ನು ಗಮನಕ್ಕೆ ತಂದಿದ್ದಾರೆ. ಆಶಾ ಕಾರ್ಯಕರ್ತರ ಮನವಿಯನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಮಹಿಳಾ ಮತ್ತು ಕಲ್ಯಾಣ ಇಲಾಖೆ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ತರ್ತೇನೆ ಅಂತ ಅವರಿಗೆ ಭರವಸೆಯನ್ನು ಕೊಟ್ಟಿದ್ದೀನಿ. ಅದೇ ರೀತಿ ತರ್ತೇನೆ. ಮತ್ತು ಆಶಾ ಕಾರ್ಯಕರ್ತರ ಏನು ತಾಲೂಕಿನ ವ್ಯಾಪ್ತಿಯಲ್ಲಿ ನಮ್ಮ ತಾಲೂಕಿನೊಳಗೆ ಏನು ಸಮಸ್ಯೆ ಇದೆ, ನಾನೇ ಖುದ್ದು ಪ್ರತ್ಯೇಕವಾಗಿ ಒಂದು ಸಭೆ ಮಾಡಿ ಅವರ ಸಮಸ್ಯೆಗೆ ನನ್ನ ಇತಿಮಿತಿಯಲ್ಲಿ ಏನು ಪರಿಹಾರವನ್ನು ದೊರಕಿಸ್ಬೋದು ಅದನ್ನು ದೊರಕಿಸ್ತೀನಿ. ಆಶಾ ಕಾರ್ಯಕರ್ತರ ಜೊತೆ ನಾನು ನಿಲ್ತೇನೆ ಅಂತಕ್ಕಂಥ ಮಾತನ್ನು ತಮ್ಮ ಮುಖಾಂತರ ತಿಳಿಸ್ತೀನಿ. ಅವ್ರಿಗೂ ಈಗಾಗಲೇ ಹೇಳಿದ್ದೀನಿ. ಸರ್, ವಿಕಲಚೇತನರಿಗೆ ಕೆಲವರಿಗೆ ಅಂದರೆ ಈ ಗಾಡಿ ಸೌಕರ್ಯ ಸಿಕ್ಕಿಲ್ಲ, ಅವರಲ್ಲಿ ಯಾರಿಗೆ ಸಿಕ್ಕಿಲ್ಲ ಅಂತ ನನ್ನ ಗಮನಕ್ಕೆ ತಂದರೆ ಸರ್ಕಾರದಲ್ಲಿ ಅದನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ. ಸರ್, ಈಗಾಗಲೇ ನಗರಸಭೆ ಚುನಾವಣೆ, ಅಧ್ಯಕ್ಷ ಚುನಾವಣೆ ಬರ್ತಾ ಇದೆ. ಹೀಗೆ ನಿಮ್ಮ ಸಲಹೆ ಸೂಚನೆಗಳು? ನನ್ನ ಸಲಹೆ ಸೂಚನೆ ಏನೂ ಇಲ್ಲ. ಅಧ್ಯಕ್ಷರ ಅವಧಿ ಇವತ್ತಿಗೆ ಮುಕ್ತಾಯ ಆಗ್ತಾಯಿದೆ. ಅವ್ರಿಗೂ ಸಹ ಅಂಬೇಡ್ಕರ್ ಅವರ ಒಂದು ಪರಿನಿರ್ವಾಣ ದಿನದಂದು ಅವರ ಅಧಿಕಾರವನ್ನು, ಅವರ ಅವಧಿ ಇವತ್ತು ಮುಕ್ತಾಯ ಆಗಿದೆ. ಅವರಿಗೆ ಅಭಿನಂದಿಸಿ ಮುಂದಿನ ದಿನಗಳಲ್ಲಿ ಇನ್ನೂ ಎತ್ತರಕ್ಕೆ ರಾಜಕಾರಣಕ್ಕೆ ನೀವು ಬೆಳೆಯುವಂತಾಗಲಿ. ಮತ್ತು ಇದೇ ಏನು ಕೊನೆ ಅಲ್ಲ, ನಿರಾಶರಾಗಬೇಡಿ, ನಮ್ಮ ಅವಧಿ ಮುಕ್ತಾಯ ಆಗ್ತಾಯಿದೆ ಅಂತ ಹೇಳಿ ಬೇಸರ ಆಗಬೇಡಿ ಅಂತೇಳಿ ಕಿವಿ ಮಾತೇಳಿ ಇಬ್ಬರಿಗೂ ಸಹ ಅಧ್ಯಕ್ಷರು, ಉಪಾಧ್ಯಕ್ಷರು ನಿಮ್ಮ ರಾಜಕೀಯ ಭವಿಷ್ಯ ಮುಂದೆ ಚೆನ್ನಾಗಿರಲಿ ಅಂತ ಆಶಿಸಿ ಅವರಿಗೆ ಒಂದು ಪುಷ್ಪಗುಚ್ಛವನ್ನು ಹಾಕುವ ಮುಖಾನ ಅಭಿನಂದಿಸಿ ಬೀಳ್ಕೊಟ್ಟಿದ್ದೀನಿ.